ಜಿಯೋ ಸೋಲಾರ್ ಇಂಜಿನಿಯರಿಂಗ್ ಅಂತ ಅದ್ರ ಮೇಲೆ ಫಂಡಿಂಗ್ ಮಾಡ್ಯಾನ, ಇಲ್ಲ ಅನ್ನಂಗಲ್ಲ. ಚಲೋ ಇದ್ರಿ ಅಂತ ಬಸ್ತೀನಿ. ಒಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡಕ್ಕೆ ಬಂದಿನಿ. ಸೋಷಿಯಲ್ ಮೀಡಿಯಾದಾಗ ಎರ್ರಾಬಿರಿ ಟ್ರೆಂಡಿಂಗ್ ಆಗತೈತಿ. ಏನಪ್ಪ ಟಾಪಿಕ್ ಅಂತಂದ್ರೆ, ಒಂದು 3-4 ದಿನದಾಗ ಮಳೆ ಎರ್ರಾಬಿರಿ ಆಗತೈತಿ, ಅದ್ರ ಜೊತೆ ಆನಿಕಲ್ಲ ಆಗತೈತಿ ನೋಡ್ರಿ. ಇದ್ರ ಸೈನ್ಸ್ ಬಿಯಾಂಡ್ ಏನಪ್ಪ ಅಂತಂದ್ರೆ, ಫಸ್ಟ್ ಸಿಂಪಲ್ ಆಗಿರೋ ಕಾನ್ಸೆಪ್ಟ್ ಅದ. ನಾನು ಬೇಕಂದ್ರೆ ಅದನ್ನ ಕಂಪ್ಲೀಟ್ ಒಂದು ಇಮೇಜ್ ಹಾಕಿರ್ತೀನಿ, ಬೇಕಾದ್ರೆ ನೋಡ್ಕೊಳ್ಳಿ. ಏನಾಗಿರ್ತೈತೆ ಅಂದ್ರೆ, ಈಗ ನೀವು ಅಬ್ಸರ್ವ್ ಮಾಡಿರಿ, ಆನಿಕಲ್ ಬಿಡೋಬೇಕರ್ನ ಎರ್ರಾಬಿರಿ ಗುಡುಗು ಸಿಡ್ಲು ಮಳೆ ಒಂದೇದು ಅಬ್ಸರ್ವ್ ಮಾಡಿರ್ತೀರ. ಮತ್ತೆ ಇನ್ನೊಂದು ಸಡನ್ ಟೆಂಪ್ರೇಚರ್ ಬೆಳಗಿಂದ ಸಂಜೆ ಮಟನು ಎರ್ರಾಬಿರಿ ಬಿಸಿಲು ಇರ್ತೈತಿ ರೀ. ಆಮೇಲೆ ಸಡನ್ ಚೇಂಜ್ ಆಕತಿ. ಇದಕ್ಕೋಸ್ಕರ ಈ ಆನಿಕಲ್ ಬೆಳಗತೈತಿ. ಏನಾಗತ್ತಪ್ಪ ಅಂತಂದ್ರೆ, ಭೂಮಿ ಮೇಲಿರೋ ಬಿಸಿ ಗಾಳಿ ಐತಲ್ಲ ಮೇಲೆ ಹೋಗುತ್ತೆ. ನೆಕ್ಸ್ಟು ಮೇಲಿರೋ ತಣ್ಣಂಗಾಳಿ ತೆಳ ಬರುತ್ತೆ. ಆಮೇಲೆ ಅದ್ರ ಮೇಲೆ ಮೋಡ ಇರುತ್ತೆ. ಅರ್ಥ ಆಯ್ತಾ ನಿಮ್ಗೆ? ಫಸ್ಟು ಮೋಡ ಇರ್ತೈತಿ, ಆಮೇಲೆ ಬಿಸಿ ಗಾಳಿ, ಆಮೇಲೆ ತಣ್ಣಂಗಾಳಿ ಇರ್ತೈತಿ. ಯಾವಾಗ ಮೋಡ ಮಳೆ ಸುರಿಸ್ತದ ನೋಡ್ರಿ, ಅದು ಬಿಸಿ ಗಾಳಿ ತಡ ಬರ್ಬೇಕಾರ ಅಲ್ಲಿ ತಣ್ಣಂಗಾಳಿ ರೀಚ್ ಆದಾಗ ಆ ನೀರು ಐಸ್ ಪೇಬಲ್ಸ್ ಆಗಿ ಫಾರ್ಮೇಶನ್ ಆಕವು, ಅಂದ್ರೆ ಆನಿಕಲ್. ಅದು ತೆಳ ಸೀದಾ ಬಂದು ತೆಳ ಬೀಳ್ತೈತಿ. ಇದ ಸಿಂಪಲ್ ಆಗಿರೋ ಕಾನ್ಸೆಪ್ಟ್. ಬಟ್ ಈ ಸೋಷಿಯಲ್ ಮೀಡಿಯಾದಾಗ ಏನೇನು ಅಬ್ಸಕತ್ತಾರಪ್ಪ ಅಂತಂದ್ರೆ, ಬಿಲ್ಗೇಟ್ಸ್ ಬಗ್ಗೆ ಬಿಲ್ಗೇಟ್ಸ್ ಹಂಗೆ ಮಾಡಕತ್ತಾನ, ಹಿಂಗೆ ಮಾಡಕತ್ತಾನ, ಅದು ಆರ್ಟಿಫಿಷಿಯಲ್ ರೈನ್, ಅದು ಏನೇನೂ ಅಲ್ಲ. ಇದೇ ಸಿಂಪಲ್ ಆಗಿರೋ ಕಾನ್ಸೆಪ್ಟ್. ಬಟ್ ಇದು ಯಾಕಪ್ಪ ಈಗ ಬರಬ್ಬರಿ ಎರ್ರಾಬಿರಿ ಆಗತೈತಿ ಅಂದ್ರೆ, ಒಂದೇದು ಪೊಲ್ಯೂಷನ್ ಎರ್ರಾಬಿರಿ ಆಗತೈತಿ. ವಾರ್ಗಳು ಎರ್ರಾಬಿರಿ ಆಗೋದಕ್ಕೆ ಪೊಲ್ಯೂಷನ್ ಆಗೇ ಆಗತ್ತೆ. ಮತ್ತು ಡಿಫಾರೆಸ್ಟೇಷನ್, ನೆಕ್ಸ್ಟ್ ಟೈಮ್ ಕಡೆಗೆ ಈ ಡಿಫಾರೆಸ್ಟೇಷನ್ ಪೊಲ್ಯೂಷನ್ ಇದರಿಂದ ಕ್ಲೈಮೆಟಿಕಲ್ ಚೇಂಜಸ್ ಆಗ್ತೈತಿ, ಅಂದ್ರೆ ವೆದರ್ ಚೇಂಜ್ ಆಗ್ತೈತಿ. ಈ ಪರ್ಪಸ್ಗೆ ಇದು ಆಗ್ತೈತಿ. ಇನ್ನೊಂದು ಏನಪ್ಪ ಅಂದ್ರೆ, ಸೋಷಿಯಲ್ ಮೀಡಿಯಾದಾಗ ಎರ್ರಾಬಿರಿ ಅಬ್ಸಕತ್ ಬಿಟ್ರ. ಸೊ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು, ನೀವು ಮಾಡಿ ವಿಡಿಯೋ ಬೇಡ ಅನ್ನಂಗಲ್ಲ, ರಿಸರ್ಚ್ ಮಾಡಿ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿ ಜನರಿಗೆ ತಲುಪಿಸಿ. ಅದನ್ನು ಬಿಟ್ಟು ಹೂವು ಏನೇನು ಬೇಕು ಅನ್ನೋ ಕಾನ್ಸೆಪ್ಟ್ ಸಿಕ್ಕತ್ತೆ ಅಂದು ಅದನ್ನು ಅವ್ನು ಹೆಂಗೆ ಮಾಡಕತ್ತಾನೆ, ಇವ್ನು ಹಿಂಗೆ ಮಾಡಕತ್ತಾನೆ ಅನ್ನೆಲ್ಲ ಬಿಡಿ. ರಿಸರ್ಚ್ ಮಾಡಿ ಆಮೇಲೆ ವಿಡಿಯೋ ಕಂಟೆಂಟ್ ಕ್ರಿಯೇಟ್ ಮಾಡಿ ಹಾಕಿ. ಅವನಿಲ್ಲ ಬಿಲ್ಗೇಟ್ಸ್ ಮಾಡಕತ್ತಾನ, ಬಟ್ ಇದ್ರ ಮೇಲಂತೂ ಅಲ್ಲ ಜಿಯೋ ಸೋಲಾರ್ ಇಂಜಿನಿಯರಿಂಗ್ ಅಂತ ಅದ್ರ ಮೇಲೆ ಫಂಡಿಂಗ್ ಮಾಡ್ಯಾನ, ಇಲ್ಲ ಅನ್ನಂಗಲ್ಲ. ಅದು ಏನಪ್ಪ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ ರೀ. ಈ ಮಟ್ಟ ಪೇಷನ್ಸಿಂದ ವೇಟ್ ಮಾಡಿ. ಇನ್ಫಾರ್ಮೇಟಿವ್ ವಿಡಿಯೋ ಏನಾರ ನಿಮಗೆ ಇಷ್ಟ ಆತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.